ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಫ್ರೆಂಡ್ಸ್, ತುಂಬ ತಿಂಗಳಾದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಯುಗಾದಿ ಹಬ್ಬದ್ದು ನಾನು ಹೇಗೆ ಮಾಡಿದೆ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಹಬ್ಬ ಮಾಡಿದ್ವಿ ಅಂತ ಸಿಂಪಲ್ಲಾಗಿ ಮಾಡಿದ್ವಿ. ಹೇಗೆ ಮಾಡಿದ್ವಿ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎದ್ದು ನಾನು ಕೂಡ ಅಂದರೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಏನೂ ಇಲ್ಲ ಅಲ್ವಾ. ಅಂದರೆ ಇಲ್ಲಿ ಯಾವ ದೇವಸ್ಥಾನಕ್ಕೂ ನಾವು ಹೋಗೋದಿಲ್ಲ. ಹಾಗಾಗಿ ನಾನು ಕೂಡ ನಿಧಾನಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಇವಾಗ ರಂಗೋಲಿ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ರಂಗೋಲಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ರಂಗೋಲಿ ನೋಡ್ತಾ ಇರ್ಬೋದು ನೀವು. ಅದು ಬಾಕ್ಸ್ ಬರುತ್ತೆ ಡಿಸೈನಿಂದು, ಅದನ್ನು ತೊಗೊಂಡು ಬಂದಿದ್ದೆ 20 ರುಪೀಸ್ದೊಂದು. ತುಂಬಾ ಚೆನ್ನಾಗಿತ್ತು ಪಾದದ್ದು ಎಲ್ಲದು ಕೂಡ. ಸೊ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ತುಳಸಿ ಕಟ್ಟೆ ಮುಂದ್ಗಡೆ ನಾನು ಒಂದು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸುಮ್ಮನೆ ನನ್ನ ಮನಸ್ಸಿಗೆ ಬಂದಿದ್ದು ಸುಮ್ಮನೆ ಹಾಕ್ಕೊಂಡು ಹೋಗ್ತಾ ಇದ್ದೆ ನಾನು. ಅದಕ್ಕೆ ಜಸ್ಟ್ ಹಾಗೇ ಸಿಂಪಲ್ಲಾಗಿ ಕಲರ್ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಕಲರ್ಸ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಅದನ್ನು ಹಾಕೋದಕ್ಕೆ ಆಗಿರಲಿಲ್ಲ. ಇವತ್ತು ಹಾಕೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಸುಮ್ಮನೆ ನನಗೆ ಹೆಂಗೆ ಬರುತ್ತೆ ಆ ಥರ ಮನಸ್ಸಿಗೆ ತೋಚಿದ ಥರ ನಾನು ರಂಗೋಲಿನ ಬಿಟ್ಟಿದ್ದೀನಿ. ನೋಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ನಾನು ಇಷ್ಟು ದಿನ ವ್ಲಾಗ್ನ ಮಾಡಲಿಲ್ಲ ಅನ್ನೋದಕ್ಕೆ ನೆಕ್ಸ್ಟು ವ್ಲಾಗ್ಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಇವತ್ತು ಹಬ್ಬದ ವಿಶೇಷ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಯಾಕೆ ಮಾಡಿಲ್ಲ ಅನ್ನೋದನ್ನು ನಾನು ನೆಕ್ಸ್ಟ್ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಓಕೆ. ಮತ್ತು ತುಂಬ ತಿಂಗಳೇ ಆಯಿತು, ಆಲ್ಮೋಸ್ಟ್ ಹತ್ತತ್ರ ಒಂದು 2 ತಿಂಗಳೇ ಆಯಿತು ಅನಿಸುತ್ತೆ ನಾನು ಏನು ವ್ಲಾಗ್ನ ಮಾಡಿಬಿಟ್ಟು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಕೂಡ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಬೇಡ ಅಂತ ಹೇಳಿಬಿಟ್ಟು. ಸೊ ಇವತ್ತು ಹಬ್ಬದ ವಿಶೇಷ ಅಲ್ವಾ, ಹಾಗಾಗಿ ಸುಮ್ಮನೆ ನೋಡೋಣ, ಟ್ರೈ ಮಾಡೋಣ, ಆದರೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದು ವ್ಲಾಗ್ನ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿಬಿಟ್ಟು. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಅದಕ್ಕೂ ಕೂಡ ಕಲರ್ಸ್ನ ಮಾಡಿಬಿಟ್ಟು ನೆಕ್ಸ್ಟು ಹಬ್ಬನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಫಸ್ಟು ರಂಗೋಲಿ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಮಾರ್ನಿಂಗು ಏನು ಹಿಂದಿನ ದಿನ ನಾನು ತರಕಾರಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅಲ್ಲ. ಸೊ ಅದಕ್ಕೇ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ಟು ಅನ್ನ ಸಾಂಬಾರು ಊಟ ಮಾಡಿಕೊಂಡು ಅದಾದಮೇಲೆ ಏನು ಹಬ್ಬ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದಮೇಲೆ ಏನು ಕಸ ಎಲ್ಲ ಹೊಡ್ಕೊಂಡು ಅದಾದಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಪ್ಪ ಮಗಳು ಇಬ್ರಿಗೂ ಎಣ್ಣೆ ಹಚ್ಬಿಟ್ಟು ಏನು ಆಮೇಲೆ ಅವರು ನಿಧಾನಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಫಸ್ಟು ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಡೈಲಿ ರಂಗೋಲಿನ ಹಾಕ್ತಿದ್ದೀನಿ ನಾನು, ಬಟ್ ಇವತ್ತು ಏನು ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ನನಗೆ ಹೆಂಗೆ ಬೇಕೋ ಆ ಥರ ಹಾಕ್ಕೊಳ್ತಾ ಇದ್ದೆ. ಇದಕ್ಕೆ ಈ ಥರ ರಂಗೋಲಿನ ಹಾಕಿದ್ರೆ ಅದಕ್ಕೆ ಕಲರ್ಸ್ ಎಲ್ಲ ನೀಟಾಗಿ ಫಿಲ್ ಮಾಡೋದಕ್ಕೆ ಆಗಲ್ಲ ಫ್ರೆಂಡ್ಸ್. ಆ ಥರ ಆಗುತ್ತೆ. ಅಂದರೆ ನಾವು ಹೂವಿನ ಚಿತ್ರಗಳು, ಸ್ಟಾರ್ಸ್ಗಳು ಆ ಥರ ಬಂತು ಅಂದರೆ ಕಲರ್ಸ್ಗಳನ್ನ ನೀಟಾಗಿ ಹಾಕ್ಕೊಳ್ಬೋದು. ಮತ್ತು ಇದು ಸಿಮೆಂಟ್ ಮೇಲೆ ಆಗಿರೋದ್ರಿಂದ ಅಷ್ಟು ಕಲರ್ಸು ನೀಟಾಗಿ ಕೂರೋದಿಲ್ಲ. ಸೊ ಸ್ವಲ್ಪ ಗಾಳಿ ಬಂತು ಅಂದ್ರೂ ಸಾಕು ಎಲ್ಲ ಏನು ಚಿದ್ರ ಆಗೋಗ್ಬಿಡುತ್ತೆ, ಚೆನ್ನಾಗೋದೇ ಇಲ್ಲ. ಬಟ್ ಆದ್ರೂ ಟ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಫೈನಲ್ಲಾಗಿ ಒಂದು ಸ್ವಲ್ಪ ಕಲರ್ಸ್ನ, ಒಂದು 4 ಕಲರ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಸೊ ಲಾಸ್ಟಿಗೆ ಔಟ್ಲುಕ್ಕು ಅಂದರೆ ಎಲ್ಲದನ್ನು ಕಲರ್ಸ್ ಹಾಕೋದಕ್ಕೆ ತುಂಬಾ ಟೈಮ್ ಇಟ್ಕೊಳ್ತು. ಇದು ಹತ್ತತ್ರ 1 ಅವರ್ ಅಂತೂ ಆಯಿತು ಅನಿಸುತ್ತೆ, ಆ ಥರ ಆಯಿತು. ಲಾಸ್ಟ್ ಫೈನಲಾಗಿ ಈ ಥರ ರಂಗೋಲಿ ಬಂತು. ಹಂಗೆ ಇಷ್ಟು ಬಿಡಿಸ್ದೆ. ಅದಾದಮೇಲೆ ತೋರಣ ಕಟ್ಟೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ತೋರಣ ಕಟ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗು ರೆಡಿ ಮಾಡಿದ್ವಿ. ನೀವು ನಿಧಾನಕ್ಕೆ ಮಾಡ್ಕೊಳ್ಳಿ. ಅಪ್ಪ ಮಗಳು ಇಬ್ಬರು ಸ್ನಾನನ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಂಜೆ ಮೇಲೆ ಮಾಡ್ಕೊಂಡ್ಬಿಡಿ ನೀವು ಸ್ನಾನನ ಅಂತ ಹೇಳಿ ಅವರಿಗೆ ರೆಡಿ ಮಾಡಿಕೊಂಡು ಫಸ್ಟು ನಾನು ತೋರಣ ಎಲ್ಲ ಕಟ್ಟಿಸ್ಕೊಂಡು ಮತ್ತು ದೇವ್ರ ಮನೆ ಬಾಗಿಲಿಗೂ ಅಂದರೆ ಅಲ್ಲಿ ಬಾಗಿಲಿಲ್ಲ, ಅದೇ ಓಪನ್ ಆಗೇ ಇದೆ. ಸೊ ಅಲ್ಲಿಗೆ ಸ್ವಲ್ಪ ತೋರಣನೆಲ್ಲ ಹಾಕಿಸ್ಕೊಂಡು ರೆಡಿ ಮಾಡಿಕೊಂಡು ನಾನು ಪೂಜೆ ರೂಮ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಸೊ ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ.
ನಾನು ಕೂಡ ಎಲ್ಲ ಹಬ್ಬದಲ್ಲೂ ಕೂಡ ಏನು ಒಬ್ಬಟ್ಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ಅಂದರೆ ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೆ. ಬಟ್ ಅಮ್ಮ ಏನು ಮಾಡ್ತಿದ್ರು ಅಂದರೆ ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ಅದನ್ನು ಗ್ರೈಂಡರ್ಗೆಲ್ಲ ಹಾಕ್ಕೊಂಡು ಈ ಥರ ಒಬ್ಬಟ್ಟು ಮಾಡ್ತಾ ಇದ್ದೆ. ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ರೈಸ್ ಮಾಡೋದು, ಮತ್ತು ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕೋದು, ಮತ್ತು ಕಡಲೆಬೇಳೆ, ಕೋಸಂಬರಿ ಆ ಥರ ಎಲ್ಲ ಮಾಡ್ಕೊಳ್ತಿದ್ದೆ. ಬಟ್ ಫಸ್ಟ್ ಟೈಮ್ ನಾನು ಒಬ್ಳೇ ಬೇಳೆ ಎಲ್ಲ ಬೇಯಿಸ್ಕೊಂಡು ಆ ಥರ ಎಲ್ಲ ಪ್ರೋಸೆಸ್ ಏನಿದೆ ಆ ಥರ ಎಲ್ಲ ಮಾಡ್ಕೊಳ್ತಿರೋದು ನಾನು ಒಬ್ಳೇ. ಇದೇ ಫಸ್ಟ್ ಟೈಮು. ಮತ್ತು ಇಲ್ಲಿಗೆ ಬಂದಾಗ ನಾವು ಔಟ್ಸೈಡು ಮನೆ ಮಾಡ್ಕೊಂಡಿದ್ವಿ ಅಲ್ವಾ, ಇಲ್ಲಿ ಇದೀವಲ್ವ, ಇಲ್ಲಿ ಮಾಡ್ಕೊಂಡಿರೋದು ಇದೇ ಫಸ್ಟ್ ಟೈಮ್ ನಾವು ಒಬ್ಬಟ್ಟನ್ನ ಮಾಡ್ತಾ ಇರೋದು. ಸೊ ಈ ಹಬ್ಬಕ್ಕೆ ಪಾಯಸ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಈ ಹಬ್ಬಕ್ಕೆ ಹೊಸ ವರ್ಷದ್ದು ಅಂತ ಹೇಳಿಬಿಟ್ಟು ಫಸ್ಟಿನ ಹಬ್ಬ ಅಂತ ಹೇಳಿಬಿಟ್ಟು ನಮ್ಮ ಹಿಂದೂಗಳಿಗೆ ಇದೇ ಮೇಯ್ನ್ ಹಬ್ಬ. ಜನವರಿ ಫಸ್ಟಲ್ಲಿ ಬರುತ್ತಲ್ಲ ಹೊಸ ವರ್ಷ, ಅದಲ್ಲ, ಯುಗಾದಿನೇ ನಮಗೆ ಮೇಯ್ನಾಗಿ ಇರೋದು. ಸೊ ಅದಕ್ಕೆ ಒಬ್ಬಟ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ಅಮ್ಮನೂ ಹೇಳ್ತಿದ್ರಲ್ಲ, ಸೊ ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ನನ್ನ ಮಗಳೂ ನೋಡಿ ಪೂಜೆ ಆದಮೇಲೆ ಅವಳಿಗಂತೂ ಯಾವಾಗಲೂ ಅರಿಶಿನ ಕುಂಕುಮ ಹಿಡ್ಕೋಬೇಕು, ವಿಭೂತಿ ಅವಳೇ ಧರಿಸ್ಕೋಬೇಕು, ಆ ಥರ ಅವಳದು ಕೈ ಮುಗಿಯೋದು. ನನ್ನ ಪೂಜೆ ಆಗೋದ್ರೊಳಗಡೆ ಅಟ್ಲೀಸ್ಟ್ ಒಂದು 6-7 ಸಲ ಅವಳು ಅಡ್ಬಿದ್ದು ಎದ್ದೇಳೋದು, ಆ ಥರ ಮಾಡ್ತಾಳೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೆ. ಕಾಫಿ ಎಲ್ಲ ಆದಮೇಲೆ ಅವರು ಅಪ್ಪ ಮಗಳಿಗಿಬ್ರಿಗೂ ಏನು ಎಣ್ಣೆನ ಹಚ್ಬಿಟ್ಟು ಬಂದೆ ನಾನು. ಈಗ ಕಾಫಿ ಕುಡಿದ್ಬಿಟ್ಟು ಅದ್ರ ಜೊತೆಗೆ ಬಿಸ್ಕೆಟ್ಸು ಇಲ್ಲ ರಸ್ಕು ಏನಾದರೂ ತೊಗೊಳ್ತೀವಿ ನಾವು, ಅಂದರೆ ಬೇಗನೆ ತಿಂದ್ಕೊಳ್ತೀವಲ್ವ. ಸೊ ಹಾಗಾಗಿ ಲೇಟಾಗಿ ಸ್ವಲ್ಪ ತಿಂಡಿ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಕಾಫಿ ಜೊತೆಗೆ ಬಿಸ್ಕೆಟು ಮತ್ತು ರಸ್ಕು ತಿಂದ್ಕೊಂಡ್ವಿ. ಅದಾದಮೇಲೆ ಅಪ್ಪ ಮಗಳಿಗಿಬ್ರಿಗೂ ನಾನು ಎಣ್ಣೆ ಹಚ್ಚೋಣ ಅಂತ ಹೇಳಿಬಿಟ್ಟು ಹಚ್ತಾ ಇದ್ದೆ. ಲಾಸ್ಟ್ ಇಯರು ಇವಳಿನ್ನೂ ಚಿಕ್ಕವಳಿದ್ಲು ಫ್ರೆಂಡ್ಸ್. ಆಗ ಆಲ್ಮೋಸ್ಟ್ ಅವಳಿಗೆ 6 ಮಂತ್ಸ್ 7 ಮಂತ್ಸ್ ನಡೀತಾ ಇತ್ತು ಅಂತ ಅನಿಸುತ್ತೆ. ಆ ಟೈಮಲ್ಲಿ ಇವಳಿಗೆ ಎಣ್ಣೆನ ಹಚ್ಬಿಟ್ಟು, ಅಂದರೆ ಎದ್ದು ಓಡಾಡ್ತಿರ್ಲಿಲ್ಲ ಅಲ್ವಾ, ಹಾಗೆಯೇ ಎಣ್ಣೆ ಹಚ್ಬಿಟ್ಟು 1 ಅವರ್ ಹಾಗೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿದ್ದೆ. ಲಾಸ್ಟ್ ಟೈಮು ಹೀಗೆ ಬೆಡ್ ಮೇಲೆ ಮಲ್ಕೊಂಡು ಒದ್ದಾಡ್ತಿದ್ಲು ಅಷ್ಟೇ. ಈಗ ಎಲ್ಲಂದ್ರೆ ಎಲ್ಲಿ ಓಡಾಡ್ತಾಳೆ. ಇದು ಅವಳಿಗೆ 2ನೇ ವರ್ಷದ್ದು ಯುಗಾದಿ ಹಬ್ಬ. ಫಸ್ಟ್ ಇಯರು ಅಮ್ಮ ಮನೇಲಿದ್ದಾಗ ಬೆಡ್ ಮೇಲೆ ಇದ್ಲು, ಇವತ್ತು ಚೇರ್ ಮೇಲೆ ಸ್ಟೂಲ್ ಮೇಲೆ ಕೂತಿದ್ದಾಳೆ. ತುಂಬಾ ಖುಷಿ ಆಗೋಯಿತು. ಹಂಗಾಗಿ ಇವತ್ತು ಎಷ್ಟೊತ್ತಾದರೂ ಆಗಲಿ ಇಬ್ಬರು ಎಣ್ಣೆ ಹಚ್ಕೊಂಡು ಬಿಸಿಲಲ್ಲಿ ಓಡಾಡ್ಕೊಂಡಿದ್ದಾದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ, ಲೇಟಾಗೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಅವರಿಬ್ಬರಿಗೂ ಎಣ್ಣೆ ಹಚ್ಬಿಟ್ಟು ರೆಡಿ ಮಾಡಿದೆ. ಅವಳಿಗೂ ಕೂಡ ತುಂಬಾ ಖುಷಿ ಆಗೋಯಿತು. ಅವಳಂತೂ ಹೊರಗಡೆ ಬಿಸಿಲೆಲ್ಲ ಓಡಾಡಿಕೊಂಡು ಏನು ಅದು ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ. ಚಿಕ್ಕ ಮಕ್ಕಳು ಹಿಂಗೆಲ್ಲ ಆಡಿದ್ರೆ ಒಂದು ಹಳೆ ಬಟ್ಟೆನ ಸುತ್ತಬಿಟ್ಟು ಬಿಟ್ಬಿಟ್ಟಿದ್ದೆ ಅವಳಿಗೆ, ಹೊರಗಡೆ ಓಡಾಡ್ಕೊಳ್ಳಿ ಮಣ್ಣಲ್ಲಿ ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ ಹಾಕಿ. ಸುಮ್ಮನೆ ಓಡಾಡಿದ್ದು ಒಂದು 4 ಅವರ್ಸ್ ಹಂಗೆ ಹಿಡ್ಕೊಂಡು ಆಮೇಲೆ ಅವಳಿಗೆ ಸಂಜೆ ಸ್ನಾನ ಮಾಡಿಸಿದ್ದು ನಾನು. ಎಣ್ಣೆ ಎಲ್ಲ ಹಚ್ಚಿದ್ದಾದಮೇಲೆ ನಾನು ಎಡೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ. ಸೊ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನಾನಿಲ್ಲಿ ಬೇಳೆನ ಫ್ರೆಂಡ್ಸ್ 1.5 ಏನು ಪಾವಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬರಲಿ, ನನಗೆ ಒಬ್ಬಟ್ಟಿನ ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಊರಿಗೆ ಹೋದಾಗ ಅಕ್ಕ ಮಾಡಿಕೊಟ್ಟಿದ್ಲು, ಒಬ್ಬಟ್ಟಿನ ಸಾಂಬಾರು ತಿನ್ನಬೇಕು ಅಂತ ಹೇಳಿದ್ದಕ್ಕೆ ಅಕ್ಕ ಮಾಡಿಕೊಟ್ಟಿದ್ಲು. ಸೊ ನಾನು ತಿನ್ಕೊಂಡು ಬಂದಿದ್ದೆ. ಅದಾದಮೇಲೆ ಇಲ್ಲೊಂದು ಸಲ ಮಾಡೋಣ, ಒಬ್ಬಟ್ಟೇ ಮಾಡ್ತೀನಲ್ಲ, ಒಬ್ಬಟ್ಟಿನ ಸಾಂಬಾರು ಮಾಡ್ಕೊಳ್ಳೋಣ ಆ ಥರ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ಸಾಂಬಾರು ಜಾಸ್ತಿ ಮಾಡೋಣ, ಒಂದು 2 ಡೇಸ್ ಆಗಲಿ ತಿನ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆಗೆ ಜಾಸ್ತಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಇನ್ನೊಂದು ಕುಕ್ಕರ್ಗೆ ಕಡಲೆಬೇಳೆನ ಹಾಕಿಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಬೇಕು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿಬಿಟ್ಟು ಎರಡಕ್ಕೂ ಒಲೆಗೂ ಇಟ್ಟೆ. ಸೊ ಅದಾದಮೇಲೆ ಒಂದು 2 ವಿಷಲ್ಸ್ ಹಾಕ್ಸಿದ್ರೆ ಸಾಕಾಗೋಗ್ತಿತ್ತು ಫ್ರೆಂಡ್ಸ್. ಅದು ಹಳೆ ಕಾಳಲ್ವ, ನಾನು ಸಂತೆ ಬೇಳೆ ಹಾಕಿರಲಿಲ್ಲ, ಮನೆ ಬೇಳೆನೇ ಹಾಕಿದ್ದೆ. ಸೊ ಹಂಗಾಗಿ ಒಂದು 2 ವಿಷಲ್ ಆದಮೇಲೆ ಆಫ್ ಮಾಡೋಣ, ಮತ್ತು ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು 2 ವಿಷಲ್ ಆದಮೇಲೆ ಅದನ್ನು ನೋಡಲೇ ಇಲ್ಲ. ಇನ್ನೊಂದು 2 ವಿಷಲ್ ಆಗಲಿ, ಹಳೆ ಕಾಳಲ್ವ ಬೇಯಲ್ಲ ಅಂತ ಹೇಳಿಬಿಟ್ಟು ಆ ಥರ ಮಾಡಿದೆ. ಬಟ್ ಚೆನ್ನಾಗಿ ಪಾಯಸ ಆಗೋಗ್ಬಿಡ್ತು ಫ್ರೆಂಡ್ಸ್. ಅದಾದಮೇಲೆ ಸಾಂಬಾರಿಗೆಲ್ಲ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ.
ಮತ್ತು ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಕರೆಂಟು ಇಲ್ಲಿ ಯಾವಾಗಲೂ ಎನಿ ಟೈಮ್ ತೆಗೆದಿರ್ತಾರೆ. ಬಟ್ ಹಬ್ಬ ಕೊಡ್ತಾರಾ ಹೆಂಗೋ ಅಂತ ಹೇಳಿಬಿಟ್ಟು ಡೌಟ್ ಇತ್ತು. ಒಬ್ಬಿಟ್ಟು ಮಾಡೋಣೋ ಬೇಡೋ ಅಂತ ಹೇಳಿಬಿಟ್ಟು ನಮ್ಮ ಪುಣ್ಯಕ್ಕೆ ಇವತ್ತು ಏನು ಮಧ್ಯಾಹ್ನದವರೆಗೂ ಕರೆಂಟ್ ಕೊಟ್ಟರು. ಸೊ ಹಾಗಾಗಿ ಇವತ್ತು ಒಬ್ಬಿಟ್ಟಿನ ಪ್ಲ್ಯಾನ್ ಅಂತ ಹೇಳಿ ಮಾಡ್ಕೊಂಡ್ವಿ. ಅದಾದಮೇಲೆ ಏನು ಖಾರಕ್ಕೆ ಹಾಕ್ಕೊಳ್ಬೇಕಲ್ವ ಸಾಂಬಾರಿಗೆ, ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹುರಿದು ಅದನ್ನು ಕೂಡ ತಗೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಮೆಣಸಿನ್ಕಾಯಿ ಸಿಗುತ್ತಲ್ವ ಚಿಕ್ಕದು, ನಾವು ಒಗ್ಗರಣೆಗೆಲ್ಲ ಹಾಕ್ತೀವಲ್ಲ ಆ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಈ ಥರ ರೋಸ್ಟ್ ಮಾಡ್ಕೊಳ್ಬೇಕು. ಅದನ್ನು ನಿಮಗೆ ಬೇಗ ಬೇಕು ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಸಿನೀರು ಹಾಕ್ಕೊಂಡು ಮೆತ್ತಗೆ ಮಾಡಿದ್ರಾಯ್ತು, ಇಲ್ಲ ಮಾಮೂಲಿ ತಣ್ಣೀರು ಹಾಕಿನೇ ಈ ಥರ ನೆನೆಸಿ ಇಟ್ಟರೆ ಆಯಿತು. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಬೇಕು. ಸೊ ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನೆಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಗಿಸ್ಕೊಂಡ್ರೆ ಏನು ಬಸ್ಸಾಂಬಾರು, ನೀವು ಯಾವುದೇ ಥರ ಬಸ್ಸಾಂಬಾರು ಮಾಡಿದ್ರೂ ಸೇಮ್ ಇದೇ ಪ್ರೋಸೆಸ್ನೇ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇನ್ನು ಮಾಮೂಲಿ ಪದಾರ್ಥ ಎಲ್ಲ ಮಾಡ್ತೀನಿ ಅಂತ ಅಂದರೆ ಹಾಗೆ ಹಸಿ ಈರುಳ್ಳಿನ ಏನು ಜಸ್ಟ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ನಾವು ಸ್ವಲ್ಪ ಕಾಯಿ ತುರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ಬಟ್ ಈ ಥರ ಬಸ್ಸಾಂಬಾರು ಮಾಡೋವಾಗ ಈ ಥರ ರೋಸ್ಟ್ ಮಾಡ್ಕೊಳ್ಳೇಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಸ್ಮೆಲ್ಲು ಕೂಡ ಸಕ್ಕತ್ತಾಗಿರುತ್ತೆ. ಅದು ಬಾಯಿಗೆ ಸಿಗ್ತಾ ಇರುತ್ತಲ್ಲ ತರಿ ಥರ ಸಕ್ಕತ್ತಾಗಿರುತ್ತೆ. ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಳ್ಬೇಕು, ಆಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ಹಾಕ್ಬಿಟ್ಟು, ಕೊತ್ತಂಬರಿ ಆ ಸೊಪ್ಪು ಆದಷ್ಟು ನಾವು ಜಾಸ್ತಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಘಮ ಘಮ ಅಂತ ಬರುತ್ತೆ ತಿನ್ನಬೇಕಾದ್ರೆ. ನನಗಂತೂ ಒಬ್ಬಿಟ್ಟಿನ ಸಾಂಬಾರು ತಿನ್ನಬೇಕು ಅಂತ ಭಾಳ ಇಷ್ಟ ಇತ್ತು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಬ್ಬಕ್ಕೂ ಮಾಡಲೇಬೇಕಲ್ವ ಒಬ್ಬಿಟ್ಟು ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಈಗೆಲ್ಲ ರೋಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ತಣ್ಣಗೆ ಹಾಕೋದಕ್ಕೆ ಅಂತ ಬಿಟ್ಟಿದ್ದೆ. ಸೊ ಅದನ್ನು ಒಂದು ಏನು ಬಟ್ಲಿಗೆ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಬೇಯಿಸಿದ್ದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇದು ಕಡಲೆಬೇಳೆನ ಮತ್ತು ಮಾಮೂಲಿ ತೊಗರಿಬೇಳೆ ಇತ್ತಲ್ವ ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈ ಥರ ಪಾಯಸ ಆಗೋ ಥರ ಬೇಯಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಬ್ಬಟ್ಟಿಂಗೆ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ, ನೀವೇ ಯೋಚನೆ ಮಾಡಿ. ನಾನು ಫಸ್ಟ್ ಟೈಮ್ ಈ ಥರ ಬೇಯಿಸಿ ಮಾಡ್ಕೊಂಡಿದ್ದು. ಆವಾಗ ಹಂಗೆ ಅನ್ನಿಸ್ತು, ಓಪನ್ನಾಗಿ ಬೇಯಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ಕುಕ್ಕರಿಗೆ ಇಡೋದಕ್ಕಿಂತ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಆದರೂ ಅದನ್ನು ಎಲ್ಲೂ ವೇಸ್ಟ್ ಮಾಡಿಲ್ಲ ನಾನು, ಹಂಗೆ ಮೇಕ್ ಓವರ್ ಮಾಡಿದ್ದೀನಿ. ಏನು ಮಾಡಿದೆ ಅಂತಲೂ ಹೇಳ್ತೀನಿ ನಾನು. ಸೊ ಇವಾಗ ಉಳಿದಿದ್ದು ಬೇಳೆ ಎಲ್ಲ ಇತ್ತಲ್ವ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಬೇಯಿಸಿರೋದು, ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಏನು ಕುದಿಸ್ಕೊಂಡು ಒಬ್ಬಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಏನು ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕುಕ್ಕರಿಗೆ ಹಾಕಿ ಇಟ್ಟಿದ್ದೀನಿ. ಈಗ ಕರೆಂಟ್ ಹೋಗುತ್ತೆ ಅನ್ನೋದು ಒಂದು ಭಯ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಮೆಣಸಿನ್ಕಾಯಿನ ಫಸ್ಟ್ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀರಿನ ಸಮೇತ ಈ ಮೆಣಸಿನ್ಕಾಯಿನ ರುಬ್ಕೊಳ್ತಾ ಇದ್ದೀನಿ ನಾನು. ನೀಟಾಗಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಒಳಗಡೆ ಬೀಜ ಎಲ್ಲ ಬರುತ್ತಲ್ವ, ಮೆಣಸಿನ ಬೀಜ, ಅದು ಕೆಲವರು ಹಾಗೆ ಹಾಕ್ಕೊಳ್ತಾರೆ. ಬಟ್ ಅದು ತಿನ್ನೋದಕ್ಕೆ ಹಂಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಆ ಥರ ಹಾಕ್ಕೊಳ್ಳಿಲ್ಲ, ಸೋಸಿ ಹಾಕ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಬಿಟ್ಕೊಂಡ್ರೆ ಆಯಿತು. ಇದನ್ನು ಅದೇ ಚರಕ್ಲಿಗೆ ಮತ್ತೆ ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀನಿ. ಈಗ ಖಾರಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ತಣ್ಣಗೆ ಹಾಕೋದಕ್ಕೆ ಇಟ್ಟಿದ್ನಲ್ಲ, ಅದನ್ನು ಈರುಳ್ಳಿ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದು ಅದನ್ನು ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ರೆ ಆಗೋಯ್ತು. ಇದು ಏನು ಒಗ್ಗರಣೆಗೆ ಸಾಂಬಾರಿಗೆ ಹಾಕೋದಕ್ಕೆ ಖಾರನ ರೆಡಿ ಮಾಡ್ಕೊಂಡಿದ್ದಾಯಿತು. ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ, ಕಾಯಿ ತುರಿ. ಕೆಲವರು ಕೊಬ್ಬರಿನೂ ಕೂಡ ಯೂಸ್ ಮಾಡ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಹಾಗೆಯೇ ಕೊಬ್ಬರಿ ಪುಡಿ ಇತ್ತು ಅಂತ ಹೇಳಿದ್ರೆ ಹಂಗೇ ತುರಿದು ಕೂಡ ಹಾಕ್ಕೊಳ್ಬೋದು, ಅದನ್ನು ಯೂಸ್ ಮಾಡ್ತಾರೆ. ನಾನಿಲ್ಲಿ ತೆಂಗಿನಕಾಯಿ ಇತ್ತಲ್ವ, ಸೊ ಹಾಗಾಗಿ ತೆಂಗಿನಕಾಯಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಸಾಕು ಫ್ರೆಂಡ್ಸ್, ಜಾಸ್ತಿ ಏನು ಬೇಡ ಇದಕ್ಕೆ. ನಾನು ತಗೊಂಡಿದ್ದು ಒಂದೇ ಒಂದು ಕಾಯಲ್ಲಿ ಒಂದು ಹೋಳಲ್ಲಿ ಸ್ವಲ್ಪನ
ಸಾಂಬಾರಿಗೆ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪನ ಉಪ್ಪಿಟ್ಟಿನ ಜೊತೆಗೆ ಕಾಯಿ ರಸ ಹಾಕ್ಕೊಂಡು ತಿಂತಾರಲ್ವ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಆಯಿತಾ. ಇನ್ನೂ ಅರ್ಧ ಹೋಳಿತ್ತಲ್ವ ಆ ಅರ್ಧ ಹೋಳು ಅದರಲ್ಲಿ ಸ್ವಲ್ಪ ಒಬ್ಬಟ್ಟಿಗೆ ಹಾಕ್ತೀನಿ ಆಯಿತಾ. ಇನ್ನೊಂದು ಸ್ವಲ್ಪ ಕಡಲೆಬೇಳೆ ಕೋಸಂಬರಿ ಇರುತ್ತಲ್ವ ಅದಕ್ಕೆ ಹಾಕ್ತಿದ್ದೀನಿ ಅಷ್ಟೇ. ಒಂದೇ ಕಾಯಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ ನಮಗೆ. ಈಗ ನೋಡಿ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೆ ಅಲ್ವ ಹೂರಣನ, ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಒಂದು 4 ಏಲಕ್ಕಿ ಮತ್ತು ಲವಂಗ, 2 ಲವಂಗ ಅಷ್ಟನ್ನು ಜಜ್ಜಿ ಪುಡಿ ಮಾಡಿಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಉಂಡೆ ಬೆಲ್ಲ ತೊಗೊಂಡು ಬಂದಿದ್ವಲ್ಲ ಅದರಲ್ಲಿ ಆಲ್ಮೋಸ್ಟ್ ಏನೂ ಇರಲ್ಲ. ನಾನು ಆಲ್ರೆಡಿ ಬೇಳೆ ಪಾಯಸ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆಯಿತಾ. ಈಗ ಪಾಕ ಮಾಡಿ ಹಾಕಿದ್ರೆ ಇನ್ನೂ ಪಾಯಸ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನೇನು ಮಾಡಿದೆ, ಉಂಡೆ ಬೆಲ್ಲ ಇತ್ತಲ್ಲ ಅದರಲ್ಲಿ ಏನೂ ಇರಲಿಲ್ಲ. ಸೊ ಹಾಗಾಗಿ ಅದನ್ನೇ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿ ತಣ್ಣಗಾಗೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಬಾಣಲೆನಲ್ಲಿ ಓಪನ್ ಮಾಡಿಬಿಟ್ಟು ಹಾಗೆ ಇಟ್ಕೊಳ್ತಾ ಇದ್ದೀನಿ. ನೀವು ಆವಾಗಲೇ ರುಚಿ ನೋಡ್ಕೊಳ್ಬೋದು, ಇಲ್ಲ ನೋಡಲ್ಲ ನಾವು ಕಣ್ಣಲ್ದಲ್ಲೇ ಮಾಡ್ಕೊಳ್ತೀವಿ ಅಂತ ಅನ್ನೋದಾದ್ರೂ ಮಾಡ್ಕೊಳ್ಬೋದು. ಸೊ ಸಣ್ಣ ಸಣ್ಣ ಉಂಡೆನಲ್ಲಿ ನನಗೆ ಈ ಕಡೆನೇ ಒಂಥರ ಸಿಗುತ್ತೆ, ಅದು ಅಚ್ಚು ಬೆಲ್ಲ ಥರ. ಆ ಥರದ್ರಲ್ಲಿ 2 ಉಂಡೆ ಹಾಕಿದ್ದೆ, ಅದೇ ಸಾಕಾಗೋಯಿತು. ಈ ಥರ ಏನು ಅಕಸ್ಮಾತ್ ನೀವು ಏನಾದರೂ ಫಸ್ಟ್ ಟೈಮು ಒಬ್ಬಟ್ಟು ಮಾಡೋವಾಗ ಬೇಳೆನ ಪಾಯಸ ಆಗೋ ಥರ ಬೇಯಿಸಿದರೆ ಫ್ರೆಂಡ್ಸ್ ಇಷ್ಟೇ, ಎಲ್ಲದೂ ಮಾಮೂಲಿ ಪ್ರೋಸೆಸ್ ಏನಿದೆ ಅದು ಮಿಕ್ಸಿಗೆ ಹಾಕ್ಕೊಳ್ಳೋದು ಎಲ್ಲದು ಆ ಥರ ಮಾಡಿಬಿಡಿ ಆಯಿತಾ. ಅದೇನಾದರೂ ನಮಗೆ ಉಂಡೆ ಕಟ್ಟಕ್ಕೆ ಬರ್ತಿಲ್ಲ, ಒಬ್ಬಟ್ಟು ತಟ್ಟಕ್ಕೆ ಬರ್ತಿಲ್ಲ ಅಂತಂದರೆ ಮಾಮೂಲಿ ಪುರಿ ಖಾರ ತಿಂತೀವಲ್ಲ, ಪುರಿ ಆ ಪುರಿ ಇದೆಯಲ್ಲ, ಆ ಪುರಿನ ಮಿಕ್ಸಿ ಮಾಡ್ಕೊಂಡ್ಬಿಡ್ರಿ. ಆ ಪೌಡರ್ ಬರುತ್ತಲ್ಲ ಆ ಪೌಡರ್ನ ಇದ್ರೊಳಗಡೆ ಸೇರಿಸಿ ಟೇಸ್ಟು ಚೆನ್ನಾಗಿರುತ್ತೆ, ನಮಗೆ ತೆಳ್ಳಗಾಗಿರೋದು ಗಟ್ಟಿಗಾಗುತ್ತೆ. ಸ್ವಲ್ಪನೇ ನೋಡ್ಕೊಂಡು ಕಲಿಸ್ಕೊಂಡ್ರೆ ಆಗೋಯ್ತು ಫ್ರೆಂಡ್ಸ್, ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡಿರ್ಬೋದು ನಾನು ಅದೇ ಥರ ಪುರಿ ಪೌಡರ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಸೊ ನನಗೆ ಅಲ್ಲಿ ಮೇಕ್ ಓವರ್ ಆಗೋಯಿತು ಅದು ಗಟ್ಟಿಗಾಗೋಯಿತು ಒಬ್ಬಟ್ಟಿಗೆ. ಸೊ ಪ್ರಾಬ್ಲಮ್ ಏನಾಗಲಿಲ್ಲ. ನೆಕ್ಸ್ಟು ತೋರಿಸ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿಬಿಟ್ಟು ಆಯಿತಾ. ನೆಕ್ಸ್ಟು ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಹೂರ್ಣದ್ದು ಅದು ತಣ್ಣಗಾಗಲಿ ಅಂತ ಎತ್ತಿಟ್ಟಿದ್ದೀನಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಬೇಕು. ಹಾಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ನಾರ್ಮಲ್ ಮೆಣಸಿನ್ಕಾಯಿ, ಹಾಗೆಯೇ ಏನು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು. ಎಣ್ಣೆ ಹಾಕಿದಾಗಲೇ ಸಾಸಿವೆ ಜೀರಿಗೆ ಹಾಕ್ತಿರಲ್ಲ ಫ್ರೆಂಡ್ಸ್, ಆವಾಗಲೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಬೆಳ್ಳುಳ್ಳಿ ಪಕ್ಕದಲ್ಲೇ ಇಟ್ಕೊಂಡು ಏನೋ ಮರ್ತಿದ್ದೀನಿ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಹಾಕಿದೆ. ಸೊ ಈರುಳ್ಳಿ ಎಲ್ಲ ಮಾಗಿದ್ಮೇಲೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿರಬೇಕು ಫಸ್ಟೇ. ಅದನ್ನು ಕಿವುಚ್ಕೊಂಡ್ಬಿಟ್ಟು ಆ ರಸ ಮಾತ್ರ ತಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಲಾಸ್ಟಲ್ಲಿ ಬೇಕಾದ್ರೂ ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪನೇ ಮಾತ್ರ ಹಾಕಿ ಬಿಟ್ಟಿದ್ದೆ. ಖಾರನೂ ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು. ನೀವು ಜಾಸ್ತಿ ಸಾಂಬಾರು ಮಾಡ್ತೀರಾ ಅಂತಂದರೆ ಖಾರ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಮತ್ತು ಮನೇಲಿ ಎಲ್ಲರೂ ಖಾರ ಜಾಸ್ತಿ ತಿಂತಾರೆ ಅಂತ ಅಂದರೆ ಆಗ ಖಾರ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ, ಮತ್ತು ಹುಳಿನೂ ಸ್ವಲ್ಪ ಬಿಟ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ನೋಡ್ಕೊಂಡು ತಿನ್ನಿ. ನಮ್ಮ ಮನೆಯವರು ಹುಳಿ ತಿನ್ನಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಮತ್ತು ನನ್ನ ಮಗಳಿಗೆ ಖಾರ ತುಂಬ ಜಾಸ್ತಿ ನಾವು ತಿನ್ನೋ ಥರ ಖಾರ ತಿನ್ನಿಸಲ್ಲ ಅವಳಿಗೆ, ಅಂದರೆ ಹೊಟ್ಟೆ ಉರಿ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ಲಿಮಿಟಾಗೆ ನೋಡಿಕೊಂಡು ಹಾಕ್ತಾಯಿದ್ದೀನಿ. ಸೊ ಹುಳಿ ಮತ್ತು ಖಾರ ಎರಡನ್ನೂ ಬಿಟ್ಟು ಆದಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರೋ ಥರ ಮಾತ್ರ ಕುದಿಸ್ಕೊಂಡ್ರೆ ಸಾಕು. ಸೊ ನೋಡ್ತಾ ಇರ್ಬೋದು ನೀವು, ನಾನಿಲ್ಲಿ ಹುಳಿ, ಖಾರ ಮತ್ತು ಉಪ್ಪು ಇವು ಮೂರನ್ನು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬರೋ ಥರ ನೋಡ್ಕೊಳ್ತಾ ಇದ್ದೀನಿ ಆಯಿತಾ. ಕುದಿ ಬಂದಿದ್ದಾದಮೇಲೆ ನಾವು ಖಾರ ರುಬ್ಬಿ ಇಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೇ ಜಾರಲ್ಲಿ ಮತ್ತೆ ಉಳ್ಕೊಂಡಿರುತ್ತಲ್ವ ಅದಕ್ಕೂ ಸ್ವಲ್ಪ ನೀವು ರಸ ಎತ್ತಿಟ್ಕೊಂಡಿರ್ತೀರಲ್ವ, ಬೇಳೆನ ಬೇಯಿಸ್ಬಿಟ್ಟು ರಸ ಬಂದಿದ್ರೆ ಓಕೆ ಆಯಿತಾ. ಬೇಳೆ ಬೇಯಿಸಿದಾಗ ಬಂದಿರುತ್ತಲ್ವ ಸೋಸ್ಕೊಂಡಿರ್ತೀರಲ್ಲ, ಆ ರಸನ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನೇ ಹೆಚ್ಚಿಸ್ಕೊಳ್ಳಿ. ಅಕಸ್ಮಾತ್ ನಾನು ಬೇಯಿಸೋ ಥರ ಏನಾದರೂ ಪಾಯಸ ಆಗಿದ್ದರೆ ಫ್ರೆಂಡ್ಸ್ ರಸ ಬರೋದಿಲ್ಲ. ಅದಕ್ಕೆ ನೋಡಿ ನಾನು ಹಾಕ್ತಿದ್ದೀನಲ್ವ, ಈ ಥರ ಬಂದಿದೆ ಫ್ರೆಂಡ್ಸ್, ಇಷ್ಟೊಂದು ಮಸ್ತ್ ಹೋಗ್ಬಿಟ್ಟಿದೆ. ಇದನ್ನು ಏನು ಮಾಡೋದು ಅಲ್ವಾ, ಅದನ್ನು ಹಾಗೆ ಇಟ್ಟಿದ್ದೀನಿ. ಮತ್ತು ಸಾಂಬಾರ್ಗೆ ಹಾಕಿದ್ರೆ
ಏನಾಗುತ್ತೆ ಇನ್ನೂ ಗಟ್ಟಿಗಾಗೋಗ್ಬಿಡುತ್ತೆ. ನಾವಿರೋದೇ ಇಬ್ಬರು, ಅದರಲ್ಲಿ 2 ದಿನಕ್ಕೆ ಆಗೋ ಥರ ಮಾತ್ರ ಮಾಡ್ಕೊಳ್ಬೇಕು ಅಲ್ವಾ. ಸೊ ಹಾಗಾಗಿ ನಾರ್ಮಲ್ಲಾಗಿ ಇದನ್ನು ಬೇಳೆ ರಸ ಬರುತ್ತಲ್ವ ಅದನ್ನು ಹಾಕ್ಕೊಳ್ದಂಗೆ ಬರೀ ನೀರನ್ನ ಹಾಕ್ಕೊಂಡ್ಬಿಟ್ಟು ಹೆಚ್ಚಿಸ್ಕೊಂಡು ಹುಳಿ ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡೆ ನಾನು, ಆಯಿತಾ. ಅದು ಒಂದು ಕುದಿ ಬಂದಾದಮೇಲೆ ಸಾಂಬಾರನ್ನ ಎತ್ತಿಟ್ಕೊಳ್ಳೋದು. ಈಗ ಹೂರ್ಣಕ್ಕೆ ಅಂತ ಹೇಳಿಬಿಟ್ಟು ಎತ್ತಿಟ್ಟಿದ್ವಲ್ವ ತಣ್ಣಗಾಗೋದಕ್ಕೆ, ಅದು ಕೂಡ ತಣ್ಣಗಾಯಿತು. ಸೊ ಅದನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿದೆ ಅಂತ ಹೇಳಿಬಿಟ್ಟು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ನಾರ್ಮಲ್ ಪುರಿ ಇರುತ್ತಲ್ವ, ಪುರಿ ಖಾರ ತಿಂತೀವಲ್ವ, ಅದನ್ನು ಪೌಡರ್ ಮಾಡಿಕೊಂಡು ಕಡ್ಲೆಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಅದು ಟೇಸ್ಟೇ ಹೋಗ್ಬಿಡುತ್ತೆ ಕಡ್ಲೆಟ್ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ. ಅದಕ್ಕೆ ಈ ಥರ ಪುರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಗೆ ಬರುತ್ತೆ ಅದು, ಆಯಿತಾ. ಅದಾದಮೇಲೆ ನಾನು ಮುಂಚೆನೇ ಕಲಸಿ ಇಡಬೇಕಾಗಿತ್ತು. ಸೊ ನೆನ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇದು ನಾನು ಆಮೇಲೆ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಕಣ್ಕ ಮಾಡ್ಕೊಳ್ಬೇಕಲ್ವ ಒಬ್ಬಿಟ್ಟು ತೊಟ್ಟೋದಕ್ಕೆ. ಸೊ ಕಣ್ಕಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕಲ್ಲರ್ಗೆ ಅಂತ ಹೇಳಿ, ಸ್ವಲ್ಪ ರುಚಿಗೆ ಉಪ್ಪು. ಮೈದಾ ಹಿಟ್ಟು ಒಬ್ಬಿಟ್ಟಿಗೆ ಏನೋ ನಾವು ಕಣ್ಕನ ಕಳಿಸ್ಬೇಕು ಅಂತ ಅಂದ್ರೂ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತೀವಿ. ಸೊ ಉಪ್ಪು ಮತ್ತು ಎಣ್ಣೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಣ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ನೋಡ್ತಾ ಇರ್ಬೋದು ನಾನು ಯಾವ ಥರ ಕಲಿಸ್ತಿದ್ದೀನಿ ಅಂತ ಹೇಳಿ. ನೋಡಿ ನೀರು ಹಾಕ್ಕೊಂಡು ಈ ಥರ ಕಲಸಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ ಈ ಥರ ನಮಗೆ ಏನು ಒಬ್ಬಿಟ್ಟು ತೊಟ್ಟೋದಕ್ಕೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಬೇಕು ನೀರು ಹಾಕ್ಕೊಂಡು. ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಕಲಿಸ್ಕೋಬೇಕಾದ್ರೆ ನಾವು ಎಣ್ಣೆನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ನಾವು ಒಬ್ಬಿಟ್ಟು ಮಾಡ್ತೀವಿ ಅಂದರೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು ಲೋಟನಾದ್ರು ಬೇಕು ಫ್ರೆಂಡ್ಸ್, ಈ ಥರ ಕಲಸಿಡ್ತೀವಿ ಕಣ್ಕನ ಅಂತ ಹೇಳಿದ್ರೆ. ಸೊ ಎಣ್ಣೆ ಜಾಸ್ತಿ ಬೇಕು ಇದಕ್ಕೆ. ಈ ಥರ ಎಣ್ಣೆ ಹಾಕ್ಕೊಂಡು ಲಾಸ್ಟಲ್ಲಿ ನೋಡಿ ಅದಕ್ಕೆ ಕಲಸಿ ಇಡಬೇಕು. ಇದನ್ನು ಒಂದು ಕವರ್ನ ಇಲ್ಲ ಒಂದು ಪ್ಲೇಟ್ ಏನಾದರೂ ಮುಚ್ಚಿ ಇಡಬೇಕು. ಹಾಗೆ ಓಪನ್ನಾಗಿ ಇಟ್ಟರೆ ಮೇಲ್ಗಡೆ ಹಿಟ್ಟೆಲ್ಲ ಕೂಡ ಒಣಗೋಗಿರುತ್ತೆ, ಅದು ಏನು ಒಬ್ಬಿಟ್ಟು ಮಾಡೋದಕ್ಕೆ ಬರಲ್ಲ. ಸೊ ಇದೆಲ್ಲ ಆಯ್ತಲ್ವ, ಸಾಂಬಾರ್ದಾಯಿತು, ಮತ್ತು ಏನು ಕಣ್ಕನೂ ರೆಡಿ ಮಾಡ್ಕೊಂಡಿದ್ದಾಯಿತು, ಹೂರ್ಣನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಕಡಲೆಬೇಳೆ ಕೋಸಂಬರಿ ಮಾಡಬೇಕಲ್ವ ಫ್ರೆಂಡ್ಸ್, ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಎದ್ದಾಗಲೇ ಒಂದು ಅರ್ಧ ಪಾವಷ್ಟು ಕಡಲೆಬೇಳೆನ ನೆನೆ ಹಾಕಿ ಇಟ್ಟಿದ್ದೆ. ನನಗೆ ಬೇಯಿಸಿ ಮಾಡೋದು ಇಷ್ಟ ಇಲ್ಲ, ಮತ್ತು ಯಾವ ಥರ ಇದು ಹಸಿದೇ ತಿಂತಾರಲ್ವ ಕಡಲೆಬೇಳೆ ಕೋಸಂಬರಿ ಅಂತ ಹೇಳಿಬಿಟ್ಟು, ನಂಗೆ ಅದಂತೂ ತುಂಬ ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ನಾನು ಮಾಗಿಸ್ಕೊಂಡು ತಿಂತೀನಿ. ಅದಕ್ಕೆ ಇದೇ ಥರ ಮಾಡಬೇಡ, ಇಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಮಾಡ್ಕೊಳ್ತಿದ್ದೆ. ಇದಕ್ಕೆ ಏನಿಲ್ಲ ಫ್ರೆಂಡ್ಸ್, ಬೆಳಗ್ಗೆನೇ ನೆನೆ ಹಾಕಿ ಇಟ್ಟಿದ್ದೆ ಅಷ್ಟೇ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಈ ಬೇಳೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟರೆ ಆಯಿತು. ಅದು ನೀಟಾಗಿ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಟರೆ ನಿಧಾನಕ್ಕೆ ಮಾಕ್ಕೊಳ್ತಾ ಹೋಗುತ್ತೆ. ಅದಾದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಮತ್ತು ಹುಣಸೆ ಹಣ್ಣಿನ ರಸ, ಈ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹುಳಿ ಮತ್ತು ಉಪ್ಪು ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಮಾಗಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ನೋಡಿ ಇಷ್ಟೇ. ಇದನ್ನು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಸೊ ಅದಕ್ಕೆ ಆ ಥರ ಮಾಡಿಕೊಂಡೆ. ಲಾಸ್ಟ್ ಫೈನಲಾಗಿ ಅನ್ನ ಎಲ್ಲ ಬೇಯಿಸ್ಕೊಂಡಿದ್ದೆ ಫ್ರೆಂಡ್ಸ್, ಮತ್ತು ಕಾಯಿ ರಸನೂ ಕೂಡ ಅದನ್ನು ಕೂಡ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೆ. ಅದು ಮಾಮೂಲಿ ಗೊತ್ತಿರುತ್ತೆ ಅಲ್ವಾ, ಹಾಗಾಗಿ ಅದನ್ನೇನು ತೋರಿಸ್ಲಿಲ್ಲ ನಾನು. ಈಗ ಒಬ್ಬಿಟ್ಟಿಂದೆಲ್ಲ ಉಂಡೆ ಕಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ಒಬ್ಬಿಟ್ಟನ್ನ ತೊಡ್ತಾ ಇದ್ದೀನಿ. ನೋಡಿ ಇದೇ ಥರ ಏನು ಕಣ್ಕನ ತೊಗೊಳ್ಬೇಕು, ಅದನ್ನ ಸ್ವಲ್ಪ ಕೈಯಲ್ಲಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡು ಆ ಉಂಡೆನ ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡಿದ್ರೆ ಎಲ್ಲೂ ಕೂಡ ಒಡ್ಕೊಳ್ಳೋದಿಲ್ಲ. ಒಂದು ಬೇಕಿಂಗ್ ಕವರೇ ಸಿಗುತ್ತೆ, ಅದನ್ನಾದರೂ ಯೂಸ್ ಮಾಡ್ಬೋದು ನೀವು. ಇಲ್ಲಾಂದರೆ ಆಯಿಲ್ ಪ್ಯಾಕೆಟ್ಸ್ ಇರುತ್ತೆ, ಅದನ್ನಾದರೂ ಯಾವ ಥರನಾದರೂ ಕವರ್ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಮಗೆ ಒಬ್ಬಿಟ್ಟು ಚೆನ್ನಾಗಿ ಬರುತ್ತೆ. ಸೊ ಈ ಥರ ತಟ್ಕೊಂಡು ಸ್ವಲ್ಪ ಏನು ತವಾಗೂ ಕೂಡ ಆಯಿಲ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಒಬ್ಬಿಟ್ಟು ರೆಡಿ ಆಗೋಯ್ತು. ಸೊ ಇದೇ ಫಸ್ಟ್ ಟೈಮು ಫ್ರೆಂಡ್ಸ್ ಚೆನ್ನಾಗಿ ಬೇಳೆನೆಲ್ಲ ಪಾಯಸ ಆಗೋ ಥರ ಬೇಯಿಸ್ಬಿಟ್ಟು ನಾನು ಒಬ್ಬಳೇ ಏನು ಮಾಡಿ ಹಬ್ಬ ಮಾಡಿದ್ದು. ಮತ್ತು ಅದು ಪಾಯಸ ಆಗಿರೋ ಹೂರಣನೆಲ್ಲ ನೀಟಾಗಿ ಮೇಕ್ ಓವರ್ ಮಾಡಿದ್ದು ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮ್. ನನಗೆ ಏನು ಕೆಲವೊಂದು ಕಡೆ ಬೇಜಾರು ಆಗೋಯ್ತು, ಕೆಲವೊಂದು ಕಡೆ ಖುಷಿನೂ ಆಗೋಯ್ತು. ಬೇಜಾರು ಯಾಕೆ ಅಂದರೆ ಅಯ್ಯೋ ಈ ಥರ ಆಗೋಯ್ತಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಒಬ್ಬಳೇ ಅಂತ ಹೇಳ್ಬಿಟ್ಟು ಈ ಥರ ಅನ್ನಿಸ್ತು. ಬಟ್
ಖುಷಿನೂ ಆಗೋಯ್ತು. ಯಾಕೆ ಅಂದರೆ ಕೊನೆಗೆ ಒಬ್ಬಟ್ಟೆಲ್ಲ ಚೆನ್ನಾಗಿ ಬಂತಲ್ಲ ಫ್ರೆಂಡ್ಸ್, ಅದಕ್ಕೆ ತುಂಬಾ ಖುಷಿ ಆಗೋಯ್ತು ಫ್ರೆಂಡ್ಸ್. ಅಂದರೆ ಫಸ್ಟ್ ಟೈಮು ಒಬ್ಬಳೇ ಈ ಥರ ಮಾಡಿದ್ದು ಅಂತ ಹೇಳ್ತಿರೋದು. ಮಾಡಿದ್ದೀನಿ ಅಮ್ಮನ ಜೊತೆ ಸೇರಿಕೊಂಡು ಎಲ್ಲದನ್ನು. ಅದೇ ಹೇಳಿದ್ನಲ್ಲ, ಅವರು ಬೇಳೆ ಎಲ್ಲ ಬೇಯಿಸಿಡ್ತಿದ್ರು. ನಾನು ಅದು ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಮಾಡ್ಕೊಳ್ತಿದ್ದೆ. ಏಕೆಂದರೆ ಬೇಳೆ ಬೇಯಿಸಿದ್ರೆ ಪಾಯಸ ಮಾಡ್ತೀನಿ ಅಂತ ಗೊತ್ತಲ್ವ. ಸೊ ಹಾಗಾಗಿ ಅವರೇ ಎಲ್ಲ ಬೇಯಿಸಿ ನೀಟಾಗಿ ರಸ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡಿಕೊಟ್ಬಿಟ್ಟವರು. ನಾನು ಸಾಂಬಾರು ಮಾಡೋದು, ಸಾಂಬಾರೆಲ್ಲ ನಾನು ಎಷ್ಟೊಂದು ಸಲ ಮಾಡಿದ್ದೀನಿ. ಬಟ್ ಒಬ್ಬಟ್ಟಿಗೆ ಬೇಳೆ ಬೇಯಿಸೋದು ನಿಜವಾಗ್ಲೂ ಮತ್ತೆ ಇನ್ನೊಂದು ಸಲ ಒಬ್ಬಟ್ಟು ಮಾಡಿದ್ರೆ ನಾನು ಬೇಳೆನ ಕುಕ್ಕರಿಗೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಅಂತ ಅಂದ್ಕೊಂಬಿಟ್ಟೆ ಫ್ರೆಂಡ್ಸ್. ಆ ಥರ ಮಾಡಿಬಿಟ್ಟಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸು. ಮತ್ತು ಇಲ್ಲಿಗೆ ಬಂದಮೇಲೆ, ಈ ಮನೆಗೆ ಬಂದಮೇಲೆ ಇದೇ ಫಸ್ಟ್ ಟೈಮ್ ನಾವು ಒಬ್ಬಟ್ಟನ್ನ ಮಾಡ್ತಾ ಇರೋದು, ಅದು ಒಂದು. ಹಾಗೆಯೇ ಇಲ್ಲಿ ಯಾರು ಕೂಡ ಹಬ್ಬ ಮಾಡಲ್ಲ ಫ್ರೆಂಡ್ಸ್. ಇದು ಯುಗಾದಿ ಹಬ್ಬನ ಜಸ್ಟ್ ಹಾಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಯಾವ ಥರ ಪೂಜೆ ಮಾಡ್ತಾರೆ ಅಂತ ನನಗೂ ಗೊತ್ತಾಗಲಿಲ್ಲ. ಬಟ್ ಏನಂತ ಹೇಳಿದ್ರೆ, ಇವರು ಈ ಕಡೆ ಎಲ್ಲ ಒಬ್ಬಟ್ಟು ಅದು ಇದು ಆ ಥರ ಏನೂ ಗೊತ್ತಿಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ನಾನು ಒಬ್ಬಟ್ಟನ್ನ. ಅಂದರೆ ನಮ್ಮ ಓನರ್ ಆಂಟಿ ಇದ್ದಾರಲ್ಲ, ಅವ್ರಿಗೂ ಕೂಡ ಕೊಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ಅವ್ರಿಗೂ ಕೂಡ ಒಬ್ಬಟ್ಟನ್ನ ಕೊಟ್ಬಿಟ್ಟು ಎಲ್ಲ ಆದಮೇಲೆ, ಮನೆ ಪೂಜೆ ಎಲ್ಲ ಆದಮೇಲೆ ಅವ್ರಿಗೂ ಒಬ್ಬಟ್ಟನ್ನ ತಟ್ಟಿ ಕೊಟ್ಟಾದಮೇಲೆ ನಾವು ಊಟ ಮಾಡ್ಕೊಂಡಿದ್ದು. ಈಗ ಬೇವು ಬೆಲ್ಲಕ್ಕೆ ರೆಡಿ ಮಾಡಬೇಕಲ್ಲ ಫ್ರೆಂಡ್ಸ್. ಇಡೀ ತೊರಾಳಿ ಎಲ್ಲ ಹುಡುಕಿದ್ದಾರೆ ಫ್ರೆಂಡ್ಸ್. ಖಾನಾಪುರ, ತೊರಾಳಿ, ಔಟ್ಸೈಡ್ ಎಲ್ಲರೂ ಹುಡುಕಿದ್ದಾರೆ. ಯಾರಿಗೂ ಕೂಡ ಬೇವಿನ ಹೂವೇ ಸಿಕ್ಕಿಲ್ಲ ಫ್ರೆಂಡ್ಸ್. ಇಲ್ಲಿ ಬೇವಿನ ಮರನೇ ಇಲ್ಲ. ಎಲ್ಲೋ ಒಂದು ಕಡೆ ಸಿಕ್ಕಿದ್ದು. ಎಲ್ಲರೂ ಅವ್ರ ಕ್ಯಾಂಟೀನಲ್ಲಿ ಎಲ್ಲರೂ ಬೇವಿನ ಸೊಪ್ಪನ್ನೇ ತೊಗೊಂಡು ಬಂದಿದ್ದಾರೆ. ಎಲ್ಲರೂ ಅದರಲ್ಲಿ 4 ಅದು ರೆಂಬೆ ಥರ ಬರುತ್ತಲ್ಲ ಫ್ರೆಂಡ್ಸ್, ಅದು ಅಷ್ಟನ್ನ ತೊಗೊಂಡು ಬಂದುಬಿಟ್ಟು ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೇವಿನ ಮರ ನೋಡಬೇಕು ಅಂದರೂ ಸಿಗಲ್ಲ. ಇಷ್ಟೊಂದು ಮರಗಳಿದ್ದಾವೆ, ಬೇವಿನ ಮರನೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ಎಷ್ಟೊಂದು ಹುಡ್ಕಾಡಿದ್ವಿ, ಸಿಗಲೇ ಇಲ್ಲ. ಸೊ ಹಾಗಾಗಿ ಬೇವಿನ ಸೊಪ್ಪನ್ನೇ ಹಾಕ್ಬಿಟ್ಟು ಸ್ವಲ್ಪ ಕಡಲೆ, ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೆ. ಅದು ಒಂಥರ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಲಾಸ್ಟ್ ಇಯರು ನನಗೆ ಬೇವಿನ ಹೂವು ತಿನ್ನೋ ಅದೃಷ್ಟನೂ ಇಲ್ಲ. ಈ ವರ್ಷವೂ ತಿನ್ನೋ ಅದೃಷ್ಟನೂ ಇಲ್ಲ ಫ್ರೆಂಡ್ಸ್. ಅಷ್ಟೇ, ಲಾಸ್ಟಲ್ಲಿ ಎಡೆನೆಲ್ಲ ರೆಡಿ ಮಾಡಿಕೊಂಡೆ. ಒಬ್ಬಟ್ಟಿಗೆ ಸ್ವಲ್ಪ ಕಾಯಿ ರಸ ಎಲ್ಲ ಹಾಕ್ಕೊಂಡ್ಬಿಟ್ಟು ಪೂಜೆದೆಲ್ಲ ಮುಗಿಸಿದ್ದೆ. ಬರೀ ಎಡೆ ಮಾಡಬೇಕಾಗಿತ್ತು. ಸೊ ಅದನ್ನು ನೈವೇದ್ಯ ಎಲ್ಲ ಮುಗಿಸಿದ್ದಾದಮೇಲೆ ಇವರೆಲ್ಲ ಓಡಾಡ್ತಿದ್ರಲ್ಲ, ಸೊ ಚಿನ್ನಿ ಮಗು ಆಚೆಗಡೆ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಕೊಂಡು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ನಾನು ಮಾಡಿದ್ದು ಕಡಲೆಬೇಳೆ ಕೋಸಂಬರಿ ಆಗಲಿ, ಮತ್ತು ರೈಸ್ ಆಗಲಿ ಯಾವುದೂ ಕೂಡ ಉಳ್ಕೊಳ್ಳಿಲ್ಲ. ನೀಟಾಗಿ ಎಲ್ಲ ಖಾಲಿ ಆಗಿಬಿಡ್ತು. ಅಂದರೆ ಸ್ವಲ್ಪನೇ ಮಾಡ್ಕೊಂಡ್ಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಒಬ್ಬಟ್ಟಿನ ಜೊತೆಗೆ ತುಪ್ಪ, ನಮ್ಮ ಮನೆಯವ್ರಿಗೆ ಕಾಯಿ ರಸ. ಸೊ ನಾನು ಕಾಯಿ ರಸ ತಿನ್ನಲ್ಲ, ಹಾಗಾಗಿ ಅವರಿಗೆ ಕಾಯಿ ರಸ, ನನಗೆ ಸ್ವಲ್ಪ ತುಪ್ಪ, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಔಟ್ಸೈಡ್ ಹೋದ್ವಿ. ಅವರು ಕೂಡ ಅಪ್ಪ ಮತ್ತು ಮಗಳು ಇಬ್ಬರೂ ಸ್ನಾನ ಮಾಡ್ಕೊಂಡಿದ್ದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಬಂದರು ಅವರು. ಸೊ ನಾವಿವಾಗ ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಯಾಕೆ ನಾನು ಇಷ್ಟು ದಿನ ವಿಡಿಯೋನ ಮಾಡಲಿಲ್ಲ ಅನ್ನೋದಕ್ಕೂ ನಾನು ರೀಸನ್ ನೆಕ್ಸ್ಟ್ ವ್ಲಾಗ್ಸಲ್ಲಿ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.